Hello, hi viewers, welcome back to our channel. Those who are preparing for KSET 2025, this video is helpful for them. So ಯಾರೆಲ್ಲ KSET 2025 ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ವಿಡಿಯೋದಲ್ಲಿ ಬರ್ತಕ್ಕಂಥ MCQ ಕ್ವೆಶ್ಚನ್ಸ್ ಹೆಲ್ಪ್ ಆಗುತ್ತೆ. ಸೊ ಇವು SSC CHSL ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅಲಾಂಗ್ ವಿತ್ ಸಮ್ ಅಡಿಷನಲ್ ಕ್ವೆಶ್ಚನ್ಸ್ ಕಂಪ್ಯೂಟರ್ ರಿಲೇಟೆಡ್ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶ್ಚನ್ ನೋಡೋಣ. ಟೆಲ್ನೆಟ್ ಸ್ಟ್ಯಾಂಡ್ಸ್ ಫಾರ್. ಸೊ ಈ ಕ್ವೆಶ್ಚನ್ SSC CHSL 2014 ನಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್ ಇದೆ. ಟೆಲ್ನೆಟ್ ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ಸ್ ಟೆಲಿಫೋನ್ ನೆಟ್ವರ್ಕ್, ಟೆಲಿವಿಷನ್ ನೆಟ್ವರ್ಕ್, ಟೆಲಿಫೈಟ್ ನೆಟ್ವರ್ಕ್ ಅಂಡ್ ಟೆಲಿಫ್ಯಾಕ್ಸ್ ನೆಟ್ವರ್ಕ್ ಅಂತಿದೆ. ಸೊ ಟೆಲ್ನೆಟ್ ಸ್ಟ್ಯಾಂಡ್ಸ್ ಫಾರ್ Telefight network is the right answer. So option C is the right answer. Telefight network is right answer. So Telnet stands for Telefight network. So this is important. CHSL 2014 question. So next question. The waste generated by end-life personal computers is known as. ಸೊ ಇದು ಕೂಡ SSC CHSL ಕೇಳಿರ್ತಕ್ಕಂಥ ಕ್ವಶನ್ ಇದು. ದ ವೇಸ್ಟ್ ಜನರೇಟೆಡ್ ಬೈ ಎಂಡ್ ಲೈಫ್ ಪರ್ಸನಲ್ ಕಂಪ್ಯೂಟರ್ಸ್ ಇಸ್ ನೋನ್ ಆಸ್ ಇ ವೇಸ್ಟ್, PC ವೇಸ್ಟ್, ಫಿಸಿಕಲ್ ವೇಸ್ಟ್, ಕಂಪ್ಯೂಟರ್ ವೇಸ್ಟ್ ಅಂತಿದೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ, ಇ ವೇಸ್ಟ್, ದಟ್ ಈಸ್ ಎಲೆಕ್ಟ್ರಾನಿಕ್ ವೇಸ್ಟ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಲ್ಯಾಂಗ್ವೇಜ್ ಈಸ್ specifically designed for numerical and scientific computations. So ಯಾವ ಲ್ಯಾಂಗ್ವೇಜ್ ಅನ್ನ ಸ್ಪೆಷಲಿ ಡಿಸೈನ್ ಫಾರ್ ನ್ಯೂಮರಿಕಲ್ ಮತ್ತು ಸೈಂಟಿಫಿಕ್ ಕಾಂಪಿಟೇಷನ್, ವಿಚ್ ಲ್ಯಾಂಗ್ವೇಜ್ ಸ್ಪೆಸಿಫಿಕಲಿ ಡಿಸೈನ್ ಮಾಡಿದೆ ನ್ಯೂಮರಿಕಲ್ ಮತ್ತು ಸೈಂಟಿಫಿಕ್ ಕಾಂಪಿಟೇಷನ್ಗೆ ಯಾವ ಲ್ಯಾಂಗ್ವೇಜ್ ನ ಡಿಸೈನ್ ಮಾಡಿದೆ? ಸೊ ಜಾವಾ, ಫೋರ್ಟ್ರಾನ್, ಕೋಬಾಲ್, HTML ಅಂತಿದೆ. ಸೊ ನ್ಯೂಮರಿಕಲ್ ಮತ್ತು ಸೈಂಟಿಫಿಕ್ ಕಾಂಪಿಟೇಷನ್ಸ್ಗೆ ಡಿಸೈನ್ ಮಾಡಿದ ಲ್ಯಾಂಗ್ವೇಜ್ ಯಾವುದು ಅಂದ್ರೆ ಆಪ್ಷನ್ ಬಿ, ಫೋರ್ಟ್ರಾನ್ ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದಿ ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್. ಫೋರ್ಟ್ರಾನ್ ಸ್ಟ್ಯಾಂಡ್ಸ್ ಫಾರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶ್ಚನ್. SSC CHSL 2015 ನಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್ ಇದು. Fortran stands for. So options formula translation, formula transfer, for transfer, formula transport ಅಂತಿದೆ. So option A is the right answer. Fortran stands for formula translation is the right answer. So this is important for examination point of view. For all examination point of view, NET, SET, even SSC CHSL, RRB, any other examination point of view, important. So next question. Forms of ROM are also known as. So idu kuda 2015 SSC CHSL ಕೇಳಿರ್ತಕ್ಕಂಥ ಕ್ವೆಶ್ಚನ್. Forms of ROM are also known as. So options middleware, firmware, shareware, freeware ಅಂತಿದೆ. So forms of ROM are also known as firmware. Option D is the right answer. So ಇವು ಕ್ವೆಶ್ಚನ್ಸ್ ಯಾವುದೇ ಎಕ್ಸಾಮ್ ಅಲ್ಲಿ SSC CHSL ಇಂದ ಹಿಡಿದು RRB ಟೆಕ್ನಿಷಿಯನ್, RRB NTPC, ಇವನ್ KSET UG ಎಲ್ಲದಕ್ಕೂ ಈ ಕ್ವೆಶ್ಚನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತವೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶ್ಚನ್. Firmware is a options temporary software, hardware only, permanent software stored in ROM, free software ಅಂತಿದೆ. Firmware is a permanent software stored in ROM, read only memory. So option C is the right answer. Next question. Which of the following is considered post high level programming language? ಕೆಳಗಿನವುಗಳಲ್ಲಿ ಯಾವುದು ಹೈ ಲೆವೆಲ್ ಪೋಸ್ಟ್ ಪ್ರಥಮ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ ಕೋಬಾಲ್, ಅಸೆಂಬ್ಲಿ, ಫೋರ್ಟ್ರಾನ್, ಪೈಥಾನ್ ಅಂತಿದೆ. ಇಲ್ಲಿ ಆಪ್ಷನ್ ಸಿ, ಫೋರ್ಟ್ರಾನ್ ಇಸ್ ದಿ ಪೋಸ್ಟ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್.
is the ಯಾವುದಂದ್ರೆ ಅದು Fortran, post high level programming language ಇದು. So move next question. Which was the post programming language used to write the operating system? ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿಕೊಂಡು ಆಪರೇಟಿಂಗ್ ಸಿಸ್ಟಮ್ ಅನ್ನು ಬರೆದಿದೆ ಅಂತ ಕೇಳಿದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್, ಸಿ, ಫೋರ್ಟ್ರಾನ್ ಅಂಡ್ ಬೇಸಿಕ್ ಅಂತಿದೆ. ಸೊ ಆಪ್ಷನ್ ಎ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. The post computer programming was done by. So this is important question. Post computer programming was done by Alan Turing, Charles Babbage, Ada Lovelace and John Wayne antide. The right answer option C, Ada Lovelace is the right answer. Post computer programming was done by Ada Lovelace. So next question. Computer Literacy Day is observed on. So this is very important for examination point of view. Computer Literacy Day is observed on 14th November, 2nd December, 10th December, 1st January. So this is important question. Important for examination point of view. Computer Literacy Day yavagandre option B, 2nd December is the right answer. Next question. Computer Literacy Day was post launched by which organization? Computer Literacy Day na post launch ಮಾಡಿರತಕ್ಕಂತ ಆರ್ಗನೈಸೇಷನ್ ಯಾವುದು ಅಂತ ಕೇಳಿದ್ರೆ ಆಪ್ಷನ್ NASS, COM, Microsoft, NIIT and Infosys ಅಂತಿದೆ. The right answer option C, NIIT, that is National Institute of Information Technology is the right answer. Option C is the right. Next question. International Internet Day is celebrated on. So this is very important again. International Internet Day celebrated on 25th October, 25th October, 29th October, 2nd December, 31st December ಅಂತಿದೆ. The right answer option B, 29th October ಅಲ್ಲಿ ಇಂಟರ್ನ್ಯಾಷನಲ್ ಇಂಟರ್ನೆಟ್ ಡೇ ನ ಸೆಲೆಬ್ರೇಟ್ ಮಾಡ್ತೈತೆ. So next question. Which organization developed the Param series of supercomputers? ಯಾವ ಆರ್ಗನೈಸೇಷನ್ ಪರಮ್ ಸಿರೀಸ್ ಕಂಪ್ಯೂಟರ್ಸ್ ನ ಡೆವಲಪ್ ಮಾಡಿದೆ ಅಂತ ಕೇಳಿದ್ರೆ ಇಸ್ರೋ, ಬಾರ್ಗ್, CDAC and DRDO. The right answer option C, CDAC. ಇದು ಈ ಆರ್ಗನೈಸೇಷನ್ ಪರಮ್ ಸಿರೀಸ್ ಆಫ್ ಕಂಪ್ಯೂಟರ್ಸ್ ನ ಡೆವಲಪ್ ಮಾಡಿದೆ. So option C is the right answer. Move next question. What does Param stands for? Options: parallel machine for computing, parallel machine for advanced research application, programmed advanced research machine ಅಂತಿದೆ. So Param stands for parallel machine for advanced research application. So option C is the right answer. If you like this video, please subscribe my channel for more videos. Thank you.